ವೆಚ್ಚ ವಿಪರೀತವಾಗಿರುವುದು ನಮ್ಮೆಲ್ಲರನ್ನು ಒಪ್ಪುವ ಸತ್ಯ. ಮೇಲಾಗಿ ರಾಜಕೀಯ ಪಕ್ಷಗಳ ನಾಯಕರ ಕಾರ್ಯಭಾರ ಒತ್ತಡ ವಿಪರೀತವಾಗಿದೆ ಮತ್ತು ಅಭ್ಯರ್ಥಿಗಳಿಗೆ ಚುನಾವಣೆ ವೆಚ್ಚಗಳು ಗಣನೀಯವಾಗಿ ಹೆಚ್ಚಳವಾಗಿದೆ. ರಾಜ್ಯ ಮತ್ತು ದೇಶಗಳಲ್ಲಿ ಪದೇ ಪದೇ ಉದ್ಭವಿಸಿರುವ ಚುನಾವಣೆಗಳಿಂದಾಗಿ ತಿಂಗಳುಗಟ್ಟಲೆ ಮಾದರಿ ನೀತಿ ಸಂಹಿತೆ ಅನ್ವಯಿಸಿರುವ ಕಾರಣ ಯಾವುದೇ ಹೊಸ ಯೋಜನೆಗಳನ್ನು ಘೋಷಿಸಲಾಗದ ಪರಿಸ್ಥಿತಿ ಹಾಗೂ ಆಡಳಿತ ಯಂತ್ರದ ವೇಗ ಕುಂಠಿತವಾಗುವ ಸಮಸ್ಯೆಗಳಿಂದ ದೂರವಾಗಬಹುದು. ಆಗಾಗ್ಗೆ ಚುನಾವಣೆ ನಡೆಯುವುದರಿಂದ ಆಡಳಿತ ನಡೆಸುವ ಸಚಿವ ಸಂಪುಟದ ಗಮನವೆಲ್ಲ ಚುನಾವಣೆಯ ಮೇಲೆ ಇರುವುದರಿಂದ ಆಡಳಿತ ಹಾಗೂ ಅಭಿವೃದ್ಧಿ ಕಾರ್ಯಗಳ ಕುಂಠಿತಗೊಳ್ಳುವುದನ್ನು ನಮ್ಮೆಲ್ಲರ ಅನುಭವವಾಗಿದೆ. ನಾಗರಿಕರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅರಿವಿಲ್ಲದಂತಾಗಿ ಯೋಜನೆಗಳಿಂದ ವಂಚಿತರಾಗುವ ಅನಿವಾರ್ಯತೆ ಉದ್ಭವಿಸುತ್ತದೆ. ಆದರೆ ಏಕಕಾಲದ ಚುನಾವಣೆ ಆಡಳಿತ ಯಂತ್ರವನ್ನು ಹೊಂದಿರುವ ಸಚಿವ ಸಂಪುಟವು ಮುಂದಿನ 5 ವರ್ಷಗಳಿಗೆ ಯೋಜನೆಗಳನ್ನು ರೂಪಿಸಿ ತಮ್ಮ ಕಾರ್ಯಕ್ರಮ ಹಾಗೂ ಯೋಜನೆಗಳನ್ನು ಜಾರಿಗೆ ತರಲು ಹಾಗೂ ನಾಗರಿಕರಿಗೆ ಯೋಜನೆಗಳ ಫಲವನ್ನು ಅನುಭವಿಸಲು ಅನುಕೂಲವಾಗಿದೆ. ತಿಂಗಳುಗಟ್ಟಲೆ ಅಧಿಕಾರಿಗಳನ್ನು ಮತ್ತು ಜನಪ್ರತಿನಿಧಿಗಳು ತಮ್ಮ ನೈಜ ಸಮಸ್ಯೆಗಳಿಗೆ ಸ್ಪಂದಿಸದೆ ಚುನಾವಣೆ ಕರ್ತವ್ಯಗಳಲ್ಲಿ ನಿರತರಾಗಿರುತ್ತಾರೆ. ನಮ್ಮ ಆಡಳಿತ ಯಂತ್ರದಲ್ಲಿ ಕೆಲವು ಚುನಾವಣೆ ಕೆಲಸ ಎಂದರೆ ಮಾರುದೂರ ಓಡುತ್ತಾರೆ. ಶಿಸ್ತುಕ್ರಮ ಎನ್ನುವ ಬೆದರಿಕೆಯ ಗುಮ್ಮ ಸದಾ ತೂಗುಗತಿಯಂತಿರುವುದರಿಂದ ಚುನಾವಣೆಯ ಕೆಲಸ ಮಾಡುತ್ತಿದ್ದಾರೆ ಹೊರತು ದೇಶದ ಕೆಲಸ ಎಂದು ಮಾಡುವವರ ಸಂಖ್ಯೆ ಕಡಿಮೆಯಾಗಿದೆ. ಇದು ಆಡಳಿತ ಬೆಳವಣಿಗೆಯ ಮೇಲೆ ದೊಡ್ಡ ಪರಿಣಾಮ ಬೀರಿದೆ. ಆದುದರಿಂದ ಏಕಕಾಲದಲ್ಲಿ ಚುನಾವಣೆ ಮಾಡಿದರೆ ನಮ್ಮ ಆಡಳಿತ ಮತ್ತು ಅಭಿವೃದ್ಧಿ ಕಾರ್ಯಗಳು ಏರು ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬಹುದಾಗಿದೆ. ಒಂದು ಬಾರಿ ಲೋಕಸಭೆ ಮತ್ತು ವಿಧಾನಸಭೆಗೆ ಚುನಾವಣೆ ನಡೆಸಿದರೆ ಮಾನವ ಶ್ರಮ, ಸಮಯ ಮತ್ತು ಭಾರಿ ಮೊತ್ತದ ಹಣ ಉಳಿತಾಯವಾಗುತ್ತದೆ. ಮೂಲಸೌಕರ್ಯ, ಸಿಬ್ಬಂದಿ, ರಕ್ಷಣಾ ವೆಚ್ಚ ಮತ್ತು ಎಣಿಕೆ ಎಲ್ಲದರಲ್ಲೂ ದೇಶದ ಆರ್ಥಿಕತೆಯ ಹೊರೆ ಕಡಿತಗೊಳ್ಳಲಿದೆ. ಏಕ ಮತಪಟ್ಟಿಯನ್ನು ರೂಪಿಸುವುದರಿಂದ ಅದಕ್ಕೆ ಆಧಾರ ಚೀಟಿಯನ್ನು ಅಳವಡಿಸುವ ಕೆಲಸ ಮತ್ತು ಇತ್ತೀಚೆಗಿನ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಶೇಕಡಾವಾರು ಮತದಾನದಲ್ಲಿ ತೀವ್ರವಾಗಿ ಕುಸಿತ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಕಡ್ಡಾಯ ಮತದಾನ ಜಾರಿ ಮಾಡುವುದಾಗಬೇಕೆಂಬುದು ನನ್ನ ಸಲಹೆ. ಇಂತಹ ವ್ಯವಸ್ಥೆಯನ್ನು ಉದಾಹರಣೆಯಾಗಿ ಪ್ರಜಾತಂತ್ರ ರಾಷ್ಟ್ರವಾದ ಆಸ್ಟ್ರೇಲಿಯಾದಲ್ಲಿ ಕಾಣಬಹುದು. ರಾಜ್ಯಗಳ ರಾಜಕೀಯ ಪಕ್ಷಗಳು ಬಲಾಬಲಗಳು ಹಾಗೂ ಲೆಕ್ಕಾಚಾರಗಳು ಮತ್ತೆ ಏರುಪೇರಾಗುವುದು. ಅದರಿಂದ ರಾಜಕೀಯ ಸ್ಥಿತಿಗತಿಗಳು ಬದಲಾದ ಅತಂತ್ರತೆ ತಲೆದೂರುವ ಸನ್ನಿವೇಶ ಇರುವುದಿಲ್ಲ. ರಾಷ್ಟ್ರ ಮತ್ತು ರಾಜ್ಯದ ಚುನಾವಣೆಯ ವಿಷಯಗಳು ಬೇರೆ ಬೇರೆ ಎನ್ನುವ ನಿಲುವನ್ನು ಒಪ್ಪಬಹುದು. ಈ ವಿಷಯವಾಗಿ ಮತದಾರರು ಪ್ರಬುದ್ಧರಾಗಿದ್ದಾರೆ. ಆದಾಗ್ಯೂ ಮಾಧ್ಯಮಗಳ ಮೂಲಕ ಹೆಚ್ಚಿನ ಜಾಗೃತಿ ಮೂಡಿಸಬಹುದು. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯ ಜನತೆಗೆ ಕಲ್ಯಾಣಕ್ಕಾಗಿ ಪ್ರಜೆಗಳ ಇಚ್ಛೆ ಕೇಂದ್ರ ಸ್ಥಾನವನ್ನು ಪಡೆದಿದೆ ಎಂದು ನಿರೂಪಿಸುತ್ತದೆ. ಅದರ ಪೀಠಿಕೆ ನಾವು ಭಾರತದ ಜನತೆ ಎನ್ನುವ ಮತ್ತು ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸುತ್ತೇವೆ, ಶಾಸನವಾಗಿಸುತ್ತೇವೆ ಮತ್ತು ನಮಗೆ ಅರ್ಪಿಸಿಕೊಳ್ಳುತ್ತೇವೆ ಎಂದು ಇದನ್ನು ಅತ್ಯಂತ ಸ್ಫುಟವಾಗಿ ನಿರೂಪಿಸಿದರೆ ಜನತೆ ತಮ್ಮ ಸಾರ್ವಭೌಮತೆಯನ್ನು ತಮ್ಮ ಚುನಾವಣಾ ಪ್ರತಿನಿಧಿಗಳ ಮೂಲಕ ಚಲಾಯಿಸುತ್ತಾರೆ. ಆ ಪ್ರತಿನಿಧಿಗಳು ಜನತೆಗೆ ಉತ್ತರದಾಯಿಯಾಗಿರುತ್ತಾರೆ. ಅಗತ್ಯ ಸಾಂವಿಧಾನಿಕ ತಿದ್ದುಪಡಿ. ಏಕಕಾಲದಲ್ಲಿ ಚುನಾವಣೆ ನೀತಿಯು ಸಾಕಾರಗೊಳ್ಳುವ ಸಂವಿಧಾನದ ಕನಿಷ್ಠ 5 ವಿಧಿಗಳನ್ನು ತಿದ್ದುಪಡಿ ಮಾಡುವುದು ಅವಶ್ಯವಾಗಿದೆ. ಲೋಕಸಭೆ ಮತ್ತು ವಿಧಾನಸಭೆಗಳ ಅವಧಿ ಕಡಿತ ಹಾಗೂ ವಿಸರ್ಜನೆಗೆ ಸಂಬಂಧಿಸಿದ ತಿದ್ದುಪಡಿಗಳು ಅನಿವಾರ್ಯವಾಗಿದೆ. ವಿಧಿ 83(2) ಸಂಸತ್ತಿನ ಸದನಗಳ ಅವಧಿಯನ್ನು ವಿಸ್ತರಿಸುವ ಇಲ್ಲವೇ ಕಡಿತಗೊಳಿಸುವುದು. ವಿಧಿ 85(2)(b) ರಾಷ್ಟ್ರಪತಿಯವರಿಂದ ಲೋಕಸಭೆಯ ವಿಸರ್ಜನೆ ಮಾಡುವ ತಿದ್ದುಪಡಿ. ವಿಧಿ 172(1) ರಾಜ್ಯ ವಿಧಾನಸಭೆಗಳ ಅವಧಿ ವಿಸ್ತರಿಸುವ ಅಥವಾ ಕಡಿತಗೊಳಿಸುವುದು. ವಿಧಿ 174(2)(b) ರಾಜ್ಯಸಭೆಗಳ ವಿಸರ್ಜನೆ. ವಿಧಿ 356 ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ವಿಧಿಸುವುದು. ಜನಪ್ರತಿನಿಧಿಗಳ ಕಾಯ್ದೆ 1951ರ ಕಾನೂನುಗಳನ್ನು ಆಮೂಲಾಗ್ರವಾಗಿ ಬದಲಾಯಿಸಬೇಕಾಗಿದೆ. ಚುನಾವಣೆಯ ವಿಧಿವಿಧಾನಗಳು ಅಪರಾಧ ಹಿನ್ನೆಲೆಯುಳ್ಳವರು ಸ್ಪರ್ಧಿಸುವ ಬಗ್ಗೆ ಮೊದಲಾದ ಸುಧಾರಣೆಗಳನ್ನು ಈ ಕಾಯ್ದೆ ತಿದ್ದುಪಡಿ ಮಾಡುವ ಅಗತ್ಯವಿದೆ. ಹಣ ಮತ್ತು ಜಾತಿ ಬಲದಿಂದ ಚುನಾವಣೆಗೆ ಸ್ಪರ್ಧಿಸುವ ಮತ್ತು ನಡೆಯುವ ಚುನಾವಣೆಗಳಿಗೆ ಸುಧಾರಣೆ ತರಬಹುದಾಗಿದೆ.
ರಾಜಕೀಯ ಇಚ್ಛಾಶಕ್ತಿ ಮತ್ತು ಸಹಮತಿ. ರಾಷ್ಟ್ರದಲ್ಲಿ ಯಾವುದೇ 4 ರಾಜ್ಯಗಳಲ್ಲಿ 4 ಸ್ಥಾನ ಶಾಸಕತ್ವ ಮತ್ತು 6% ಮತ ಪಡೆದಿರುವ ಪಕ್ಷ ರಾಷ್ಟ್ರೀಯ ಪಕ್ಷವೆಂದು ಮಾನ್ಯತೆ ಪಡೆಯುತ್ತಿದೆ. ಈ ವಿಷಯದಲ್ಲಿ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷವೆಂದು ಮಾನ್ಯತೆ ಮಾಡುವ ಬಗ್ಗೆ ಚರ್ಚಿಸಬೇಕಾಗಿದೆ. ಇದಕ್ಕಾಗಿ ರಾಜಕೀಯ ಇಚ್ಛಾಶಕ್ತಿ ಮತ್ತು ಎಲ್ಲರ ಸಹಮತ ಅಗತ್ಯವಿದೆ. ಮಧ್ಯಂತರ ಚುನಾವಣೆ. ಏಕಕಾಲಕ್ಕೆ ಚುನಾವಣೆಯನ್ನು ಎದುರಿಸಿ ಅಸ್ತಿತ್ವಕ್ಕೆ ಬಂದ ವಿಧಾನಸಭೆ ಸರ್ಕಾರಗಳಲ್ಲಿ ಅಸ್ಥಿರತೆ ಉಂಟಾಗಿ ಸರ್ಕಾರ ಬಿದ್ದು ಹೋಗುವ ಸಂಭವ ಉಂಟಾದರೆ ಎಷ್ಟು ವರ್ಷಕ್ಕಿಂತ ಕಡಿಮೆ ಅವಧಿ ಉಳಿದಿರುವ ವಿಧಾನಸಭೆಗಳಿಗೆ ರಾಷ್ಟ್ರಪತಿ ಆಡಳಿತ ವಿಧಿಸುವುದು, ಎಷ್ಟು ವರ್ಷಕ್ಕಿಂತ ಹೆಚ್ಚು ಅವಧಿ ಇರುವವರಿಗೆ ಸರ್ಕಾರ ವಿಸರ್ಜನೆಯಾದರೆ ಮಧ್ಯಂತರ ಚುನಾವಣೆ ಮಾಡುವಂತೆ ಸಂವಿಧಾನ ತಿದ್ದುಪಡಿಗೆ ಚರ್ಚಿಸಿ ತೀರ್ಮಾನಿಸಬೇಕಾಗಿದೆ. ಚುನಾವಣಾ ಆಯೋಗ. ಏಕಕಾಲದ ಚುನಾವಣೆಯ ಜವಾಬ್ದಾರಿಯು ಸಂಪೂರ್ಣವಾಗಿ ಭಾರತದ ಚುನಾವಣಾ ಆಯೋಗದ ಮೇಲಿರುವುದರಿಂದ ಚುನಾವಣೆ ಆಯೋಗವು ಎಲ್ಲ ರೀತಿಯಲ್ಲಿ ತಯಾರುಗೊಂಡು ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಅತಿ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಚುನಾವಣಾ ಕಾರ್ಯಗಳಿಗಾಗಿ ಹೆಚ್ಚಿನ ಸುಧಾರಣೆಗಳನ್ನು ಆಯೋಗ ಜಾರಿ ಮಾಡುವುದು ಅಗತ್ಯವಾಗಿರುತ್ತದೆ. ಈ ಸಂಬಂಧದಲ್ಲಿ ಭಾರತದ ಚುನಾವಣಾ ಆಯೋಗದ ಮಾಜಿ ಮುಖ್ಯ ಆಯುಕ್ತರಾದ ಶ್ರೀ SY ಕುರೇಶಿ ಅವರು ತಮ್ಮ ಒಂದು ಸಂದರ್ಶನದಲ್ಲಿ ಈ ಕೆಳಕಂಡಂತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಫ್ರಾಮ್ ದ ಇಲೆಕ್ಷನ್ ಕಮಿಷನ್ಸ್ ಪಾಯಿಂಟ್ ಆಫ್ ವ್ಯೂ, ದಿಸ್ ಈಸ್ ದ ಈಸಿಯೆಸ್ಟ್ ಥಿಂಗ್ ಟು ಹ್ಯಾಪನ್. The voter is the same, polling station are the same, and the security needed is the same. ಸಾರ್ವಜನಿಕ ಅಭಿಮತ. 1 ನೇಷನ್ 1 ಇಲೆಕ್ಷನ್ ಪ್ರಸ್ತಾವನೆಯು ಎಲ್ಲ ಮಗ್ಗಲುಗಳ ಮೇಲೆ ಬೆಳಕು ಚೆಲ್ಲುವಂಥ ವ್ಯಾಪಕ ಚರ್ಚೆ ಮೊದಲು ನಡೆಯಬೇಕು. ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಎಲ್ಲ ರಾಜ್ಯ ಸರ್ಕಾರಗಳ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಸಂಸತ್ತಿನ ಉಭಯ ಸದನಗಳಲ್ಲೂ ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಬೇಕು. ಪ್ರಜಾಪ್ರಭುತ್ವದಲ್ಲಿ ಅಗತ್ಯವಾದ ಈ ಎಲ್ಲ ಪ್ರಕ್ರಿಯೆಗಳ ನಂತರ ಹೊರಹೊಮ್ಮುವ ಅಭಿಪ್ರಾಯ ಆಧರಿಸಿ ಸರ್ಕಾರ ನಿರ್ಧಾರ ತೆಗೆದುಕೊಂಡರೆ ಅದು ಎಲ್ಲರಿಗೂ ಒಪ್ಪಿಗೆಯಾಗಬಹುದು. ಸಮಸ್ಯೆ ಸವಾಲುಗಳ ಸಮನ್ವಯ. ಬಹುಪಕ್ಷ ವ್ಯವಸ್ಥೆ, ಮೈತ್ರಿ ಸರ್ಕಾರಗಳು, ಮಧ್ಯಂತರ ಚುನಾವಣೆಗಳ ಈ ಕಾಲದಲ್ಲಿ ಚುನಾವಣೆಯಲ್ಲಿ ಏಕರೂಪತೆ ತರಲು ಬಯಸುವುದು ಒಂದು ದೊಡ್ಡ ಸವಾಲು. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರ ಸದಾ ಚುನಾವಣೆ ಗುಂಗಿನಲ್ಲಿರುವುದು ಮತ್ತೊಂದು ಸಮಸ್ಯೆ. ಈ ಸವಾಲು ಮತ್ತು ಸಮಸ್ಯೆಗಳ ನಡುವೆ ಚುನಾವಣೆ ವ್ಯವಸ್ಥೆ ಸುಧಾರಣೆಗೆ ವ್ಯಾಪಕ ಚರ್ಚೆಗಳಾಗಬೇಕು ಎನ್ನುವುದು ನಮ್ಮ ನಿಲುವು. ಸನ್ಮಾನ್ಯರೇ, ಒಂದು ರಾಷ್ಟ್ರ ಒಂದು ಚುನಾವಣೆ ಪದ್ಧತಿಯು ಮುಖ್ಯವಾದ ಪ್ರಶ್ನೆಯಲ್ಲ. ಆದರೆ ಈ ವಿಷಯವನ್ನು ಸುದೀರ್ಘವಾಗಿ ಚರ್ಚಿಸಿ ದೇಶದ ಹಿತದೃಷ್ಟಿಯಿಂದ ಮುಂಬರುವ ರಾಷ್ಟ್ರೀಯ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಪರಿಣಾಮಕಾರಿಯಾಗಿ ಹೇಗೆ ಅನುಷ್ಠಾನಗೊಳಿಸಬಹುದು ಎಂಬುದರ ಬಗ್ಗೆ ತಾವುಗಳೆಲ್ಲರೂ ಬೆಳಕನ್ನು ಚೆಲ್ಲಿ ಚರ್ಚೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಉತ್ತಮ ಸಲಹೆ ಸೂಚನೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರವು ಒಂದು ಸಕಾರಾತ್ಮಕವಾದ ತೀರ್ಮಾನಕ್ಕೆ ಬರಲು ಅನುಕೂಲವಾಗುವುದೆಂಬ ಆಶಾಭಾವನೆಯನ್ನು ಹೊಂದಿರುತ್ತೇನೆ. ವಂದನೆಗಳು. ಜೈ ಹಿಂದ್.